ರಾಜ್ಯಪಾಲರ ಭಾಷಣದ ಮೇಲೆ ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದು, ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಭದ್ರಾ ಮೇಲ್ದಂಡೆಗೆ 5,300 ಕೋಟಿ ಕೊಟ್ಟಿಲ್ಲ. ಇದು ಬಜೆಟ್ನಲ್ಲಿ ಘೋಷಿಸಿದ್ದ ಅನುದಾನ ಎಂದಿದ್ದಾರೆ. ಇದನ್ನ ಕೊಟ್ಟಿಲ್ಲ ಅಂತ ಹೇಳಿದ್ದು ಸುಳ್ಳ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯಪಾಲರ ಬಾಯಲ್ಲಿ ಸುಳ್ಳು ಹೇಳಿಸೋ ಪ್ರಯತ್ನ ಅಂದ್ರಲ್ಲ, ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳೋಕೆ ಹೊರಟಿದ್ದು ತಪ್ಪೇ ಅಂತ ಹೇಳಿದ್ದಾರೆ. ಇನ್ನು 15ನೇ ಹಣಕಾಸು ಆಯೋಗ 5,485 ಕೋಟಿ ವಿಶೇಷ ಗ್ರಾಂಟ್ ಕೊಟ್ಟಿತ್ತು. ಪೆರಿಫೆರಲ್ ರಿಂಗ್ ರಸ್ತೆಗೆ 3,000 ಕೋಟಿ, ಕೆರೆಗಳ ಅಭಿವೃದ್ಧಿಗೆ 3,950 ಕೋಟಿ, ಅದನ್ನೂ ಕೊಡ್ಲಿಲ್ಲ. ಇದನ್ನ ನಾವು ಕೇಳೋದು ತಪ್ಪೇನ್ರಿ ಅಂತ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಈ ವೇಳೆ ರಾಜ್ಯಕ್ಕೆ ಬಂಪರ್ ಎಂದ ಬೆಲ್ಲದ್ಗೆ ಆಯ್ತು, ಕೂತ್ಕೊಳ್ಳಪ್ಪ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆ ಬಳಿಕ ನಾಳೆ ನಾಡಿದ್ದು ಮನ್ರೇಗಾ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಸಿಎಂಗೆ ಮನ್ರೇಗಾ ಅಲ್ಲ ವಿಬಿಜಿ ರಾಮ್ಜಿ ಎಂದಿದ್ದಾರೆ ಬಿಜೆಪಿ ಸದಸ್ಯರು. ನಾವು 4.5 ಲಕ್ಷ ಕೋಟಿಗಿಂತ ಹೆಚ್ಚಾಗಿ ಕೊಟ್ಟರು ಕೂಡ ನಮಗೆ ಬರೋದು ತೆರಿಗೆ ವಾಪಸ್ ಬರೋದು ಎಷ್ಟಪ್ಪ ಅಂತಂದರೆ 55ರಿಂದ 60 ಸಾವಿರ ಕೋಟಿ. ಆಮೇಲೆ GST ಇಂದ ವರ್ಷಕ್ಕೆ ಎಷ್ಟು ನಷ್ಟ ಆಗ್ತದೆ ಅಂತಂದರೆ 18ರಿಂದ 20 ಸಾವಿರ ಕೋಟಿ. ಕರ್ನಾಟಕ ಸರ್ಕಾರಕ್ಕೆ ಎಷ್ಟು ನಷ್ಟ ಆಯಿತು ಗೊತ್ತಾ? ಇಷ್ಟೊಂದು ನಷ್ಟ ಆಗಿದೆಯಲ್ಲ, ಇದು ಕರ್ನಾಟಕಕ್ಕೆ ಆದ ನಷ್ಟ, ಕರ್ನಾಟಕದ ಜನರಿಗೆ ಆದಂಥ ನಷ್ಟ. ನಾನು ನಾಳೆ ನಾಳಿದ್ದು 2 ದಿನ ಮನ್ರೇಗಾ ಚರ್ಚೆ ಮಾಡ್ತೀವಿ, ರೆಸಲ್ಯೂಷನ್ ಕೂಡ ಮಾಡ್ತೀವಿ. ಅದರಿಂದ ಹೆಚ್ಚು ಅದನ್ನ ವಿಶದವಾಗಿ ಹೇಳಲಿಕ್ಕೆ ಇವತ್ತು ಹೋಗಲ್ಲ. ನಾವು 4.5 ಲಕ್ಷ ಕೋಟಿಗಿಂತ ಹೆಚ್ಚಾಗಿ ಕೊಟ್ಟು ಕರ್ನಾಟಕದಿಂದ ಕೇಂದ್ರಕ್ಕೆ 4.50 ಲಕ್ಷ ಕೋಟಿಯಿಂದ 5 ಲಕ್ಷ ಕೋಟಿ ತೆರಿಗೆ ನೀಡ್ತೇವೆ. ಆದರೆ ನಮಗೆ 55,000 ಕೋಟಿಯಿಂದ 60,000 ಕೋಟಿ ವಾಪಸ್ ಬರುತ್ತೆ. ಜಿಎಸ್ಟಿ ಪರಿಹಾರದಲ್ಲೂ ಕೂಡ ನಷ್ಟ ಆಗ್ತಾ ಇದೆ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಜಿಎಸ್ಟಿ ಪಾಲು ಕಡಿಮೆ ಎಂದ ಸಿಎಂಗೆ ತಿರುಗೇಟು ನೀಡಿದ್ದು, ನೀವು ಜಿಎಸ್ಟಿ ಮೀಟಿಂಗ್ಗೆ ಹೋಗಲ್ಲ, ಸಮಸ್ಯೆ ಕೇಳೋಕೆ ಅಲ್ವಾ ಸರ್ ಮೀಟಿಂಗ್ ಕರೆಯೋದು ಅಂದಿದ್ದಾರೆ ಆರ್ ಅಶೋಕ್. ನಾನು ಹೋದ್ರೇನು ಅನ್ನೋದ್ರ ಬಗ್ಗೆ ಹೇಳಿದ್ದು, ನಮ್ಮ ಕೃಷ್ಣ ಬೈರೇಗೌಡ ಹೋದ್ರೇನು, ಎಲ್ಲಾ ರಾಜ್ಯದ ಸಿಎಂಗಳು ಹೋಗ್ತಾರೆ, ನೀವು ಒಂದೇ ಒಂದು ಮೀಟಿಂಗು ಹೋಗಲಿಲ್ಲ ಅಂದಿದ್ದಾರೆ. ಆಗ ನಾನು ಹೋಗಲೇಬೇಕು ಅಂತ ಕಡ್ಡಾಯ ಇಲ್ಲ. ಕೃಷ್ಣ ಬೈರೇಗೌಡರು ಸಮರ್ಥವಾಗಿ ಕರ್ನಾಟಕದ ಸಮಸ್ಯೆಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಅಂದಿದ್ದಾರೆ ಸಿದ್ದರಾಮಯ್ಯ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮೀಟಿಂಗ್ ಹೋಗ್ಬೇಕಲ್ಲ ಸರ್, GST ಮೀಟಿಂಗ್ ಯಾಕೆ ಹೋಗಲ್ಲ ನೀವು? GST ನಾನು ಹೋದ್ರು ಅಷ್ಟೇ ಅಲ್ಲ ಅವಕಾಶ ಇದೆಯಲ್ಲ. ಪತ್ರ ಬರ್ದಿದ್ದೀನಿ ಅಂತ ಪದೇ ಪದೇ ಹೇಳ್ತೀರಾ, ಮತ್ತೆ ಕೇಂದ್ರ ಸರ್ಕಾರನ ಟೀಕೆ ಮಾಡ್ತೀರಾ. ವೇದಿಕೆ ಇದೆ, ಈಗ ವಿಧಾನಸಭೆ ನಮ್ಗೇನ್ ಕೊಟ್ಟಿದೆ, ಮಾತಾಡಕ್ಕೆ ಕೊಟ್ಟಿದ್ದಾರೆ. ನಿಮ್ಗೆ ಅಲ್ಲಿ ಮಾತಾಡಕ್ಕೆ ಕೊಟ್ಟಿದಾರಲ್ಲ, ಒಂದು GSTಗೆ ಹೋಗಲ್ಲ ನೀವು. ಮತ್ತೆ ಅಟೆಂಡ್ ಮಾಡ್ತಾರಲ್ಲ, ಯಾರು ಹೋಗ್ಬೇಕು? ಎಲ್ಲಾ ರಾಜ್ಯದ ಸಿಎಂಗಳು ಹೋಗೋದು, ಎಲ್ಲಾ ರಾಜ್ಯದ ಹಾಗೆ ಹೋಗ್ಬೇಕು ಅಂತ ಕಡ್ಡಾಯ ಇಲ್ಲ, ಮ್ಯಾಂಡೇಟರಿ ಇಲ್ಲ. ಒಂದು ಮೀಟಿಂಗ್ ನೋ ಇಟ್ ಈಸ್ ರಾಂಗ್. ಇವರು ತಪ್ಪು ತಿಳ್ಕೊಂಡಿದ್ದಾರೆ. ನಾನು ಅಥವಾ ನನ್ನ ಪರವಾಗಿ ಯಾರಾದ್ರೂ ಹೋಗ್ಬೋದು. ನಿಮ್ಮ ವಿಧಾನಸಭೆಯಲ್ಲಿ ಪವರ್ ಶೇರಿಂಗ್ ಬಗ್ಗೆ ಪ್ರಸ್ತಾಪ ಆಗಿದ್ದು, ಆಸಕ್ತಿಕರ ಚರ್ಚೆ ನಡೆದಿದೆ. ನನಗೂ DCMಗೂ ಆಗಲ್ಲ ಅಂತ ಬಿಜೆಪಿ ಅವರು ಹೇಳ್ತಾರೆ ಅಂತ DKಶಿ ಕಡೆ ನೋಡಿದ ಸಿಎಂ, ನಿನಗೂ ನನಗೂ ಹಾಲಾಹಲ ಇದೆ ಅಂತ ಅಂದ್ರು ಅಂತ ಹೇಳಿದ್ರು. ಈ ವೇಳೆ ಸಮಯ ಅದಕ್ಕೆ ಉತ್ತರ ಕೊಡುತ್ತೆ ಬಿಡಿ ಎಂದಿದ್ದಾರೆ DKಶಿ. ಆಗ ಅಶೋಕ್, ಕರೆಕ್ಟ್, ಒಂದು ಮಾತು 100 ಅರ್ಥ, ಇದು DKಶಿ ಸ್ಟೈಲ್ ಅಂದಿದ್ದಾರೆ. ಸಮಯ ಉತ್ತರ ಕೊಡುತ್ತೆ ಅಂತ DKಶಿ ಹೇಳಿದ್ದಾರೆ. ಆ ಸಮಯ ಯಾವಾಗ ಬರುತ್ತೆ ಅಂತ DKಶಿ ಹೇಳಲಿ ಅಂತ ಕುಟ್ಕಿದ್ದಾರೆ ಅಶೋಕ್. ಈ ವೇಳೆ ಮಧ್ಯಪ್ರವೇಶ ಮಾಡಿದ ಸಂತೋಷ್ ಲಾಡ್ಗೆ, ನೀನ್ ಯಾರ ಕಡೆ ಅಂತ ಠಕ್ಕರ್ ಕೊಟ್ಟಿದ್ದಾರೆ. ನೀವು ಹೇಳ್ತಾ ಇದ್ದೀರಲ್ಲ, ಚೀಫ್ ಮಿನಿಸ್ಟರ್ಗೂ DK ಶಿವಕುಮಾರ್ಗೂ ಜಗಳ ಇದೆ ಅಂತ. ಹಾಲು ಸಕ್ಕರೆ ಅಂತ ಹೇಳ್ದಿಲ್ಲಪ್ಪ ಇವ್ರಿಗೆ. ನೀನು ನೋಡಿ, ನಿನ್ಗೆ ಹೇಳಿರೋದು ಹಾಲು ಅಂತ ನಿನ್ಗೆ ಹೇಳಿ, ನನಗೆ ಸಕ್ಕರೆ ಅಂತ ಹೇಳಿ, ಅವರು ಹಾಲು ಹಲ್ಲ ಹಾಲಾಹಲ ಅಂತ ಹೇಳಿದ್ರು. ಉತ್ತರ ಕೊಡ್ತದೆ ನೋಡಿ, ಇದು ಕರೆಕ್ಟ್. ಒಂದು ಮಾತಲ್ಲಿ 100 ಅರ್ಥ. ದಟ್ ಈಸ್ DK ಶಿವಕುಮಾರ್. ಒಂದು ಮಾತಲ್ಲಿ 100 ಅರ್ಥ ಕೊಡೋದೇ ಸನ್ಮಾನ್ಯ DK ಶಿವಕುಮಾರ್ ಅವರ ಟ್ಯಾಲೆಂಟ್. ಈಗ ನೀನ್ ಏನೇನ್ ಮಾತಾಡಿದ್ಯೆ, ಕೆಲವು ವಿಚಾರಗಳು ನಾನೇನ್ ಪರಿಷತ್ನಲ್ಲಿ ಕಾಂಗ್ರೆಸ್ ಸದಸ್ಯೆ ಉಮಾಶ್ರೀ ರಾಜ್ಯಪಾಲರ ಭಾಷಣದ ಮೇಲೆ ಮಾತನಾಡಿ, ನಮ್ಮ ಸರ್ಕಾರ ಬಂದ ಮೇಲೆ ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ್ದೇವೆ.
ಶಕ್ತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಗೃಹ ಜ್ಯೋತಿ ಜಾರಿ ಮಾಡಿದ್ದೇವೆ. ಸುಮಾರು 52,000 ಕೋಟಿ ಹಣವನ್ನ ಗ್ಯಾರಂಟಿಗೆ ಬಳಸುತ್ತಿದ್ದೇವೆ. ಅಂಗನವಾಡಿ ಕಾರ್ಯಕರ್ತರಿಗೆ ಸಂಬಳವನ್ನ ರಾಜ್ಯ ಸರ್ಕಾರ ಹೆಚ್ಚು ಕೊಡ್ತಾ ಇದೆ. ಕೇಂದ್ರಕ್ಕಿಂತ ಹೆಚ್ಚನ್ನ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಎಂದಿದ್ದಾರೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ರದ್ದುಪಡಿಸಿ ಹೊಸ ಕಾಯ್ದೆ ತಂದಿದ್ದಾರೆ. ಉದ್ಯೋಗ ಬಯಸಿ ಬರುವಂತಹ ಜನರಿಗೆ ಕೆಲಸ ಸಿಗದ ರೀತಿಯಲ್ಲಿ ಕಾಯ್ದೆ ತಂದಿದ್ದಾರೆ. 125 ದಿನ ಎಂದು ವಿಬಿಜಿ ರಾಮ್ಜಿ ಕಾಯ್ದೆ ಹೇಳಬಹುದು. ಈ ಕಾಯ್ದೆಯನ್ನ ಜನರಿಗೆ ತಿಳಿಸಬೇಕು ಅಂತ ನಾವು ಜಂಟಿ ಅಧಿವೇಶನ ಕರೆದಿದ್ದು. ಅವರ ಕಾಯ್ದೆ ಉತ್ತಮ ಆಗಿದ್ರೆ ಯಾಕೆ ತಡೆ ಹಿಡಿಯಬೇಕಿತ್ತು ಅಂದಿದ್ದಾರೆ. ನೋಡಿ, ಕಾರ್ಯಕ್ರಮಗಳ ಅನುಷ್ಠಾನಗಳಲ್ಲಿ ಲೋಪದೋಷಗಳಿರ್ಬೋದು, ಅನುದಾನದಲ್ಲಿ ಕೊಡ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಕಡಿಮೆ ಇರ್ಬೋದು, ಮುಂದಿನ ದಿನಗಳಲ್ಲಿ ಸರಿದೂಸ್ಕೊಂಡು ಹೋಗ್ಬೋದು. ಆದರೆ 1,25,00,000 ಜನಕ್ಕೆ ತಲುಪಿದೆ ದುಡ್ಡು. ಇನ್ನೆಲ್ಲೋ ಒಂದು ರಾಜ್ಯದ ಒಂದು ಜಿಲ್ಲೆಯಲ್ಲೋ ಬೇರೆ ಎಲ್ಲೋ 700-500 ಜನ ಇದ್ದಾರೆ ಅಂದ್ರೆ ಅದೇ ನಿಮಗೆ ದೊಡ್ಡ ವಿಷಯ ಆಗೋದಾದ್ರೆ ನಮಗಿದು ದೊಡ್ಡ ವಿಷಯ. 1,24,00,000 ಜನಗಳಿಗೆ ಹಣ ತಲುಪಿದೆ ಅನ್ನೋದು ನಮಗೆ ಬಹಳ ದೊಡ್ಡ ವಿಷಯ ಆಗ್ತದೆ. ಆದ್ರಿಂದ ಅದು 5,000 ಕೋಟಿ ಇವತ್ತು ಕೊಡದೇ ಇರ್ಬೋದು, ನಾಳೆ ಕೊಡ್ತಾರೆ. ಮಹಿಳೆಯರಿಗೆ ಅನ್ಯಾಯ ಮಾಡುವಂತ ಸರ್ಕಾರ ಅಲ್ಲ. ಆದರೆ ಕೇಂದ್ರದಿಂದ ಮಲತಾಯಿ ಧೋರಣೆಯನ್ನ ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ರಾಜ್ಯಪಾಲರು ಭಾಷಣ ಮಾಡಕ್ಕೆ ನಿಂತಾಗ ಬಿಜೆಪಿ ಪಕ್ಷದ ಸದಸ್ಯರುಗಳು ಮುಂದೆ ಬಂದು ಭಾಷಣ ಮಾಡಬೇಡಿ ಅಂತ ಅವರನ್ನ ನಿಯಂತ್ರಣ ಮಾಡಿದ್ದಿದೆಯಲ್ಲ, ಅದು ನಿಜಕ್ಕೂ ಕೂಡ ಖಂಡಿಸುವಂತಹ ವಿಚಾರ ಅಂತ ನೋಡಿ. ದ್ವೇಷ ಭಾಷಣ ಮಸೂದೆಗೆ ಅಂಕಿತ ಹಾಕದೆ ರಾಜ್ಯಪಾಲರು ವಾಪಸ್ ಕಳುಹಿಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಸಚಿವ ಸಂತೋಷ್ ಲಾಡ್, ರಾಜ್ಯಪಾಲರ ಕ್ರಮದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಒಂದು ಸಮುದಾಯವನ್ನೇ ಟಾರ್ಗೆಟ್ ಮಾಡಿ ಮಾತನಾಡೋದು ಸರಿಯಲ್ಲ. ಯಾರೂ ದ್ವೇಷ ಭಾಷಣ ಮಾಡಬಾರದು ಅಂತಾನೆ ನಾವು ಮಸೂದೆ ಜಾರಿ ಮಾಡಲು ಹೊರಟಿದ್ವಿ ಅಂತ ಹೇಳಿದ್ದಾರೆ. ನೀನು ಬೇರೆ ವಿರುದ್ಧವಾಗಿ ಮಾತನಾಡಬಾರದು. ನೀನು ವಿರುದ್ಧವಾಗಿ ಮಾತನಾಡ್ತಕ್ಕಂಥದ್ದು, ವೈಯಕ್ತಿಕವಾಗಿ ಮಾತನಾಡ್ತಕ್ಕಂಥದ್ದು, ಹೇಟ್ ಸ್ಪೀಚ್ ಮಾಡಬಾರ್ದು ಅಂತಕ್ಕಂಥ ಬಿಲ್ ಇದೆ. ನೀನು ಯಾರು ವಿರುದ್ಧವಾಗಿ ಹೇಟ್ ಮಾಡಲ್ಲ ಅಂತ ನಿನಗೇನು ತೊಂದರೆ ಇದೆ? ಹೇಟ್ ಸ್ಪೀಚ್ ಅನ್ನೋದೇನು? ನೀನು ಯಾರ ವಿರುದ್ಧವಾಗಿ, ಒಂದು ಸಮುದಾಯ ವಿರುದ್ಧವಾಗಿ, ಒಂದು ಜಾತಿ ನಿಂದನೆ ಮಾಡಬಾರ್ದು ಅಂತಕ್ಕಂಥದ್ದು ಹೇಟ್ ಸ್ಪೀಚ್ ಇರ್ತಕ್ಕಂಥದ್ದು. ಇವ್ರು ಅರ್ಧಕ್ಕರ್ಧ ಇವ್ರು ಅನ್ನ ಬಿಸಿ ಮಾಡ್ಕೊಳ್ಳೋದು, ಅನ್ನ ಕುಚ್ಚೋದು ಇದರಿಂದ ಅಲ್ಲರದು. ಯಾರು ಇವತ್ತು ಅದನ್ನು ತಡೆಗಟ್ತಾ ಇದ್ದಾರೆ, ಇವ್ರು ಅಡಿಗೆ ನಡೆಯೋದು, ಇವ್ರು ವ್ಯವಹಾರ ನಡೆಯೋದು ಅದರಿಂದ ತಾನೇ. ದೇಶದ ಪ್ರಗತಿ ಪರವಾಗಿ ಮಾತಾಡಲ್ಲ, ಯಾವುದೋ ಒಂದು ಸಮುದಾಯ ವಿರುದ್ಧವಾಗಿ ಮಾತನಾಡಿ ಬಾಳೆ ಬೆಳೆಸ್ಕೊಂಥದ್ದು ಬಾಳೆ ಬರಲ್ಲ. ಅದಕ್ಕಾಗಿ ಅಂಥದ್ದು ಸ್ಪೀಚ್ನ ಹೇಟ್ ಸ್ಪೀಚ್ ಮಾಡಬಾರ್ದಕ್ಕಂಥ ಬಿಲ್ ತಂದಿರ್ತಕ್ಕಂಥ. ದ್ವೇಷ ಭಾಷಣ ಬಿಲ್ಗೆ ರಾಜ್ಯಪಾಲರು ಒಪ್ಪಿಗೆ ನೀಡದ ವಿಚಾರವಾಗಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಗವರ್ನರ್ ಕ್ರಮವನ್ನ ಸ್ವಾಗತಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆಗೂ ಅವಕಾಶವನ್ನ ನೀಡದೆ ಮಸೂದೆ ಜಾರಿಗೆ ಸರ್ಕಾರ ಮುಂದಾಗಿತ್ತು. ದಕ್ಷಿಣ ಕನ್ನಡ, ತರೀಕೆರೆ ಮತ್ತಿತರ ಕಡೆ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಪೊಲೀಸರು ಕೇಸ್ ಹಾಕುವಂತಹ ಬೆದರಿಕೆ ಹಾಕಿದ್ದಾರೆ. ಇವೆಲ್ಲವೂ ಕೂಡ ತುಷ್ಟೀಕರಣದ ಭಾಗವಾಗಿದೆ ಅಂತ ಅಂದ್ರು. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಶಾಸಕ ಸಿಕೆ ರಾಮಮೂರ್ತಿ, ರಾಜ್ಯಪಾಲರು ರಾಷ್ಟ್ರಪತಿ ವಿವೇಚನೆಗೆ ಬಿಟ್ಟಿದ್ದಾರೆ. ಈ ಕಾಯ್ದೆಯನ್ನ ಜಾರಿಗೆ ತರಬಾರದು ಅಂತ ನಾವು ಕೂಡ ರಾಜ್ಯಪಾಲರಿಗೆ ಮನವಿ ಮಾಡಿದ್ವಿ. ಕಾನೂನಿನ ಅಡಿಯಲ್ಲಿ ಸಿಲುಕಿಸೋದು ಸರಿಯಲ್ಲ ಅಂತ ಅಂದ್ರು. ದ್ವೇಷ ಭಾಷಣ ಮಸೂದೆ ತಿರಸ್ಕರಿಸಿದ ರಾಜ್ಯಪಾಲರ ಕ್ರಮದ ಬಗ್ಗೆ ವಿಜಯಪುರದಲ್ಲಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದು, ಗವರ್ನರ್ ಕಡೆಯಿಂದ ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲ. ಬಿಜೆಪಿಯೇತರ ಸರ್ಕಾರಗಳಿರುವ ಕಡೆಗಳಲ್ಲಿ ಮಾತ್ರ ರಾಜ್ಯಪಾಲರ ಮೂಲಕ ಸರ್ಕಾರ ನಡೆಸಲು ಯತ್ನ ಮಾಡುತ್ತಿದ್ದಾರೆ. ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗವರ್ನರ್ ಮೂಲಕ ಆಡಳಿತ ನಡೆಸಲು ಹಸ್ತಕ್ಷೇಪ ಮೂಲಕ ತೊಂದರೆ ನೀಡುವ ಪ್ರಯತ್ನ ಮಾಡುತ್ತಿದ್ದಾರೆ ಅಂತ ಹೇಳಿದರು. ಲೋಕಸಭೆಯಲ್ಲಿ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಮಾತನಾಡಿ, ಕಾಂಗ್ರೆಸ್ ಸರ್ಕಾರದ ಹೊಣೆ ಏನು, ಭಯೋತ್ಪಾದನೆ ಬಗ್ಗೆ ಕಾಂಗ್ರೆಸ್ ನಿಲುವೇನು ಅಂತ ಪ್ರಶ್ನಿಸಿದ್ದಾರೆ. ಕಾಂಗ್ರೆಸ್ನವರಿಗೆ ನಾಚಿಕೆ ಆಗಬೇಕು. ಉಗ್ರವಾದವನ್ನ ಬಿತ್ತಲು ಕಾಂಗ್ರೆಸ್ 2009-2010ರಲ್ಲಿ ಪ್ರಯತ್ನಿಸಿತ್ತು ಅಂತ ಕಿಡಿಕಾರಿದ್ದಾರೆ. 10 ವರ್ಷದ ಕಾಂಗ್ರೆಸ್ ಭಾಷಣದಲ್ಲಿ ವಿಕಸಿತ ಭಾರತದ ಸಾಧನೆ ಬಗ್ಗೆ, ಭಾರತದ ಅಭಿವೃದ್ಧಿ ಬಗ್ಗೆ ಕಾಂಗ್ರೆಸ್ ಒಂದು ದಿನವೂ ಮಾತನಾಡಿಲ್ಲ ಅಂತ ತೇಜಸ್ವಿ ಸೂರ್ಯ ಟೀಕಿಸಿದ್ದಾರೆ. ಇನ್ನು ರಾಹುಲ್ ಮತ್ತು ಇಂಡಿ ಕೂಟಕ್ಕೂ ಕೂಡ ಈಗಲೇ ಅಡ್ವಾನ್ಸ್ ಶುಭಾಶಯವನ್ನ ಹೇಳ್ತೀನಿ. ನಿಮ್ಮ ಸೋಲು ಶತಕ ಬಾರಿಸಲಿದೆ. ಕೇರಳ, ಬಂಗಾಳ ಎಲ್ಲಾ ಕಡೆ ಬಿಜೆಪಿ ಗೆಲ್ಲಲಿದೆ ಅಂತ ಭವಿಷ್ಯ ನುಡಿದಿದ್ದಾರೆ. ಕವಿನೇ ಬೋಲಾ ಹೈ, 3 ಸಾಗರ 100 ಮಂದಿರ ದೈವ ಸಾವಿರವಿದ್ದರೆ, ಗಂಗೆ ಇದ್ದರೆ, ಸಿಂಧುವಿದ್ದರೆ, ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ, ಭೂಮಿ ಇದ್ದರೆ, ಘನ ಪರಂಪರೆ ಇದ್ದರೆ ಏನು ಸಾರ್ಥಕ? ದೇಶದ ಯುವಕರೇ ಮಲಗಿ ನಿದ್ರಿಸುತ್ತಿದ್ದರೆ 10 साल तक देश के युवाओं को दिशाहीन कर दिए थे. 10 साल तक
देश के युवाओं को जागृत करने के लिए प्रयास ही नहीं हुआ था। पहली बार नरेंद्र मोदी जी के नेतृत्व में आज देश के युवा जाग चुके हैं। आज देश के युवा नए भारत बनाने का संकल्प कर चुके हैं। ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರ ನಗರದಲ್ಲಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಡಿಸಿಎಂ ಡಿಕೆಶಿ ಭೇಟಿ ನೀಡಿದ್ದಾರೆ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಡಿಸಿಎಂ ಡಿಕೆಶಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಇದೇ ವೇಳೆ ತಾಯಿ ಮತ್ತು ಗರ್ಭಿಣಿಯರ ಯೋಗಕ್ಷೇಮ ವಿಚಾರಿಸಿದ ಡಿಕೆಶಿ, ಆಸ್ಪತ್ರೆಯಲ್ಲಿ ಯಾರಾದರೂ ಲಂಚ ಕೇಳ್ತಾರಾ, ನಿಮಗೆ ಉಚಿತ ಔಷಧಿ ನೀಡ್ತಾರಾ ಅಂತ ವಿಚಾರಿಸಿದ್ದಾರೆ. ಜೊತೆಗೆ ಆಸ್ಪತ್ರೆಯಲ್ಲಿ ಏನಾದರೂ ಸೌಲಭ್ಯಗಳು ಬೇಕಾದರೆ ತಿಳಿಸುವಂತೆ ಆಸ್ಪತ್ರೆ ವೈದ್ಯರಿಗೆ ಸೂಚಿಸಿದ ಡಿಕೆಶಿ ಬಿಪಿ, ಶುಗರ್ ಲೆವೆಲ್ ಪರೀಕ್ಷೆ ಮಾಡಿಸಿಕೊಂಡಿದ್ದಾರೆ. ಮಹಿಳಾ ಸಿಪಿಐ ಹಾಗೂ ಇಬ್ಬರು ಪೇದೆಗಳ ಮೇಲೆ ಕಾಂಗ್ರೆಸ್ ಮುಖಂಡನ ಪುತ್ರರು ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ವಿರುದ್ಧ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆಯಲ್ಲಿ ನಡೆದ ಘಟನೆ ಇಡೀ ಹೆಣ್ಣು ಕುಲಕ್ಕೆ ಅಪಮಾನ ಆಗಿದೆ ಅಂತ ಬಿಜೆಪಿ ರಾಜ್ಯ ಮಹಿಳಾ ಮೋರ್ಚಾ ಉಪಾಧ್ಯಕ್ಷೆ ಜಯಮ್ಮ ಹೇಳಿದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷರು ಫೇಸ್ಬುಕ್, ಟ್ವಿಟರ್ಗೆ ಸೀಮಿತ ಆಗಿದ್ದಾರೆ. ಮಹಿಳಾ ಅಧಿಕಾರಿಗೆ ತೊಂದರೆ ಆದಾಗ ಸಣ್ಣ ಹೇಳಿಕೆಯನ್ನೂ ನೀಡಿಲ್ಲ. ಆರೋಪಿಗಳ ಬಂಧನಕ್ಕೆ ಮಹಿಳಾ ಆಯೋಗ ಎಸ್ಪಿಗೆ ಸೂಚನೆ ಕೊಡಬೇಕು, ತಕ್ಷಣವೇ ಆರೋಪಿಗಳನ್ನು ಗಡೀಪಾರು ಮಾಡಬೇಕು ಅಂತ ಆಗ್ರಹಿಸಲಾಗಿದೆ. ಮಹಿಳಾ ಸಿಪಿಐ ಹಾಗೂ ಇಬ್ಬರು ಪೇದೆಗಳ ಮೇಲೆ ಹಲ್ಲೆ ನಡೆಸಿದ ಪ್ರಕರಣದ ಬಗ್ಗೆ ದಾವಣಗೆರೆಯಲ್ಲಿ ಎಸ್ಪಿ ಉಮಾ ಪ್ರಶಾಂತ್ ಮಾತನಾಡಿ, ಘಟನೆ ಸಂಬಂಧ ಒಟ್ಟು 5 ಪ್ರಕರಣ ದಾಖಲಾಗಿದೆ. 5 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಆರೋಪಿಗಳ ಬಂಧನ ಮಾಡಲಾಗಿದೆ. ಈ ಪ್ರಕರಣದ ಸಂಬಂಧ ಹಸೇನ್, ಫೈಜಾನ್ ಮತ್ತು ಅಬ್ರಾರ್, ಆಯಾನ್ ಎನ್ನುವವರನ್ನ ಬಂಧಿಸಲಾಗಿದೆ. ಆಯೂಬ್ ಪೈಲ್ವಾನ್ ಮಗ ಹಸನ್ ಬಂಧಿತವಾಗಿದೆ ಮತ್ತು ಆಯೂಬ್ ಪೈಲ್ವಾನ್ನನ್ನು ಕೂಡ ವಿಚಾರಣೆ ಮಾಡಲು ನೋಟಿಸ್ ನೀಡಿ ಕಳಿಸಿದ್ದೇವೆ ಎಂದಿದ್ದಾರೆ. ಬೆಂಗಳೂರಲ್ಲಿ ಮನೆ ಸಿಗಬಹುದು ಅಂತ ಅಂದ್ಕೊಂಡವರಂತ ಕನಸು ಈಗ ನನಸಾಗುವ ಲಕ್ಷಣ ಕಾಣಿಸ್ತಾ ಇಲ್ಲ. ಹೀಗಾಗಿ ರಾಜೀವ್ ಗಾಂಧಿ ನಿಗಮದ ಕಚೇರಿ ಮುಂದೆ ಅರ್ಜಿದಾರರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ನಿವೇಶನ ನೀಡುವಲ್ಲಿ ವಿಳಂಬ ಹಿನ್ನೆಲೆ ಅರ್ಜಿದಾರರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಜನವರಿ 31ರ ಒಳಗಾಗಿ ಮನೆ ನೀಡುವ ಭರವಸೆ ಉಳಿಸಿಕೊಳ್ಳದ ನಿಗಮಕ್ಕೆ ಹಿಡಿ ಶಾಪ ಹಾಕಿದ್ದಾರೆ. ಪ್ರತಿಭಟನೆ ವೇಳೆ ಮಹಿಳೆ ಒಬ್ಬರು ತಲೆ ತಿರುಗಿ ಬಿದ್ದಿದ್ದಾರೆ. ತಲೆ ತಿರುಗಿ ಬಿದ್ದರೆ ಪೊಲೀಸರು ಆಕ್ಟಿಂಗ್ ಅಂತಾರೆ. ನಾವು ಯಾಕೆ ಆಕ್ಟಿಂಗ್ ಮಾಡಬೇಕು? ನಾವೆಲ್ಲ ಮನೆ ಕೆಲಸ ಮಾಡಿ ಬದುಕುವವರು. ಪ್ರತಿಭಟನೆ ಮಾಡಬೇಡಿ ಅಂದ್ರೆ ಎಲ್ಲಿಗೆ ಹೋಗಬೇಕು? ಮುಂದಿನ ದಿನಗಳಲ್ಲಿ ಸಿಎಂ ಮನೆ ಮುಂದೆ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನಟ ನಿರ್ದೇಶಕ ಚಕ್ರವರ್ತಿ ಚಂದ್ರಚೂಡ್ ವಿರುದ್ಧ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ಕರ್ನಾಟಕ ಚಲನಚಿತ್ರ ನಿರ್ಮಾಪಕರ ಸಂಘದಿಂದ ಕೇಸ್ ದಾಖಲು ಮಾಡಲಾಗಿದೆ. ನಿರ್ಮಾಪಕರ ಬಗ್ಗೆ ಹಗುರವಾಗಿ ಮಾತನಾಡಿದ ನಟ ನಿರ್ದೇಶಕ ಚಂದ್ರಚೂಡ್, ನಿರ್ಮಾಪಕರೆಲ್ಲ ಹೀರೋಗಳಿಗೆ ಕಾಂಡೋಮ್ ಸಪ್ಲೈ ಮಾಡ್ತಾರೆ, ಚಿನ್ನದ ಕಮೋಡ್ ಕೊಡ್ತಾರೆ ಅಂತ ಹೇಳಿದರು. ಸೋಷಿಯಲ್ ಮೀಡಿಯಾದಲ್ಲಿ ಚಂದ್ರಚೂಡ್ ಹೇಳಿಕೆ ವೈರಲ್ ಆದ ಬೆನ್ನಲ್ಲೇ ಅಸಭ್ಯ, ಅವಾಚ್ಯ, ಮಾನಹಾನಿಕರ ಪದ ಬಳಕೆ ಮಾಡಿದ್ದಾರೆ ಅಂತ ಹೇಳಿ ದೂರನ್ನು ದಾಖಲು ಮಾಡಿದ್ದಾರೆ. ವಾಸ್ತು ದೋಷ ಅಂತ ಗ್ರಾಮ ಪಂಚಾಯಿತಿ ಕಚೇರಿಗೆ ಮತ್ತೊಂದು ಬಾಗಿಲು ನಿರ್ಮಾಣ ಮಾಡಿರುವಂತಹ ಘಟನೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ನೆಲವಂಕಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹಾಗೂ ಪಿಡಿಒಗೆ ವಾಸ್ತು ದೋಷ ಕಾಟ ಅನ್ನುವಂತಹ ಕಾರಣಕ್ಕೆ ದಕ್ಷಿಣ ದಿಕ್ಕಿನ ಬಾಗಿಲು ಬದಲಾಗಿ ಪೂರ್ವ ದಿಕ್ಕಿಗೆ ಬಾಗಿಲು ನಿರ್ಮಾಣ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸುರಂಗ ರಸ್ತೆ ನಿರ್ಮಾಣವನ್ನು ಪ್ರಶ್ನಿಸಿ ಪ್ರಕಾಶ್ ಬೆಳವಾಡಿ, ಡಾಕ್ಟರ್ ಎ ರವೀಂದ್ರ ಪಿಐಎಲ್ ಸಲ್ಲಿಸಿದ್ದು ಅರ್ಜಿ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಸಲಾಗಿದೆ. ಈ ವೇಳೆ ತಿಂಗಳ ಅಂತ್ಯಕ್ಕೆ ಸುರಂಗ ರಸ್ತೆ ಕಾರ್ಯಾದೇಶ ನೀಡುವಂತಹ ಸಾಧ್ಯತೆ ಇದೆ ಅಂತ ಅರ್ಜಿದಾರರ ಪರ ವಕೀಲರು ಹೈಕೋರ್ಟ್ಗೆ ಮಾಹಿತಿ ನೀಡಿದ್ದಾರೆ. ಇದಕ್ಕೆ ಎಜಿ ಶಶಿಕಿರಣ್ ಶೆಟ್ಟಿ ಆಕ್ಷೇಪ ವ್ಯಕ್ತಪಡಿಸಿದ್ದು, ಇದು ವಾಸ್ತವಾಂಶ ಅಲ್ಲ ಅಂದಿದ್ದಾರೆ. ಯೋಜನೆ ರೂಪಿಸಿದ ದೆಹಲಿಯ ಕಂಪನಿಗಳಿಗೆ ನೋಟಿಸ್ ತಲುಪಿಲ್ಲ ಅಂದಿದ್ದಾರೆ. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ವಿಚಾರಣೆಯನ್ನು ಫೆಬ್ರವರಿ 23ಕ್ಕೆ ಮುಂದೂಡಿದೆ. ಹಾಸನದಲ್ಲಿ ನಟ ಯಶ್ ತಾಯಿ ಪುಷ್ಪಾ ಸೈಟ್ ಗೊಂದಲದ ಬಗ್ಗೆ ಮಾತನಾಡಿದ್ದು, ಇಂದು ಜಿಲ್ಲಾಧಿಕಾರಿಗಳಿಗೆ ದಾಖಲಾತಿಯನ್ನು ನೀಡಿ ಮನವಿ ಮಾಡಿದ್ದೇನೆ. ನಮ್ಮ ಬಳಿ ಇರೋದು ಒರಿಜಿನಲ್ ಆಸ್ತಿ ಪತ್ರ. ಪಿಡಿಒ ನಟರಾಜ್ ಎಂಬಾತನಿಂದ ನಕಲಿ ದಾಖಲೆ ಸೃಷ್ಟಿಯಾಗಿದೆ. ಯಶ್ ಹತ್ರ ಕೋಟಿ ಇದ್ರೆ ಅದು ಅವನಿಗೆ. ಇದನ್ನ ನಾನು ದುಡ್ಡು ಕೊಟ್ಟು ಖರೀದಿ ಮಾಡಿದ್ದೇನೆ. ಯಾವುದೇ ಕಾರಣಕ್ಕೂ ಬಿಡುವ ಪ್ರಶ್ನೆಯೇ ಇಲ್ಲ. ಹೋರಾಟಕ್ಕೆ ಇಳಿದಿದ್ದೇನೆ. ಹೋರಾಟ ಮಾಡಿ ತೋರಿಸ್ತೇನೆ ಅಂದಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಏರಿಕೆಯ ನಾಗಾಲೋಟ ಕಂಡಿದ್ದ ಚಿನ್ನ ಹಾಗೂ ಬೆಳ್ಳಿ ಬೆಲೆ ಕೊಂಚ ಇಳಿಕೆ ಕಂಡಿದೆ. ಕಳೆದ 3 ದಿನಗಳಿಂದ ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗಿದೆ. 24 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 15,153 ರೂಪಾಯಿ ಹಾಗೂ 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 13,890 ರೂಪಾಯಿ ಮತ್ತು 18 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 11,365 ರೂಪಾಯಿ ಆಗಿದೆ.
ನಿನ್ನೆ 22 ಕ್ಯಾರೆಟ್ನ 1 ಗ್ರಾಂ ಚಿನ್ನ 14,720 ರೂಪಾಯಿ ಇತ್ತು. ಆದರೆ ಇವತ್ತು 13,890 ರೂಪಾಯಿಗೆ ಇಳಿಕೆಯಾಗಿದೆ. ಇನ್ನು ಬೆಳ್ಳಿ ಕೂಡ ಇಳಿಕೆಯಾಗಿದ್ದು ನಿನ್ನೆ 1 ಕೆಜಿ ಬೆಳ್ಳಿ ದರ 3,50,000 ಇದ್ದ ಬೆಲೆ ಇವಾಗ 3,20,000ಕ್ಕೆ ಇಳಿಕೆಯಾಗಿದೆ. ಚಿನ್ನ ಬೆಳ್ಳಿಯ ಬೆಲೆ ಇಳಿಕೆ ಆಗಿದ್ದಕ್ಕೆ ಜನರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಮೈಸೂರಲ್ಲಿ ಚಿನ್ನ ಬೆಳ್ಳಿ ವ್ಯಾಪಾರ ಜೋರಾಗಿದೆ. ಬೆಲೆ ಕಡಿಮೆ ಆಗಿದ್ದಕ್ಕೆ ಗ್ರಾಹಕರ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಚಿನ್ನದ ಅಂಗಡಿ ಮಾಲೀಕರು ಸಿಬ್ಬಂದಿ ನ್ಯೂಸ್ 18 ಜೊತೆ ಮಾತನಾಡಿದ್ದು ಹರ್ಷ ಶೇರ್ ಮಾಡಿಕೊಂಡಿದ್ದಾರೆ. ಇತ್ತ ಬೆಳಗಾವಿಯಲ್ಲೂ ಕೂಡ ಚಿನ್ನದ ಖರೀದಿ ಜೋರಾಗಿದೆ. ಚಿನ್ನ ಬೆಳ್ಳಿ ದರ ಇಳಿಕೆಯಾಗಿರೋದ್ರ ಬಗ್ಗೆ ಚಿನ್ನದಂಗಡಿ ಮಾಲೀಕರು ಕೂಡ ಖುಷಿ ಪಟ್ಟಿದ್ದಾರೆ. ಇತ್ತ ಗ್ರಾಹಕರು ಕೂಡ ಸಂತೋಷದಿಂದಲೇ ಖರೀದಿ ಮಾಡ್ತಿದ್ದಾರೆ. ರೆಸ್ಪಾನ್ಸು ಈಗ ಎಲ್ಲರೂ ಭಾಳ ಖುಷಿ ಪಡೆದಿದ್ದಾರೆ. ಬಟ್ 1,80,000 ಹೋಗಿತ್ತು ರೇಟ್. ಆವಾಗ ಫುಲ್ ತುಂಬ ಪ್ಯಾನಿಕ್ ಸಿಚುವೇಶನ್ ಆಗಿತ್ತು. ಯಾಕಂದರೆ ಮುಂದಿನ ತಿಂಗಳಿಂದ ಮ್ಯಾರೇಜ್ ಸೀಸನ್ ಅಪ್ರೋಚ್ ಆಗತ್ತಿದೆ ರೀ. ಆಮೇಲೆ ನಮ್ಮ ಇಂಡಿಯನ್ ಸ್ಪೆಷಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಎಫೆಕ್ಟ್ ಭಾಳ ಆಗೈತೆ ರೀ ಅದು. ಸೊ ಈಗ ಒಮ್ಮೆ ಸ್ಪೆಷಲಿ ನಾವು ಇಂಡಿಯಾ ಅದು ಬಿಲ್ಯಾಟ್ರಲ್ ಟ್ರೇಡ್ ಯುರೋಪಿಯನ್ ಯೂನಿಯನ್ ಕೂಡ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೈನ್ ಮಾಡಿದ ಕೂಡಲೇ ನಮ್ಮ ಸ್ವಲ್ಪ ಕನ್ಫರ್ಮೇಷನ್ ಇತ್ತು ಕಿ ಬಂಗಾರ ರೇಟ್ ಇಳಿಬೇಕು. ಆ ಥರನೇ ಆಯ್ತು ರೀ. ಆಲ್ಮೋಸ್ಟ್ 30,000 ರೂಪೀಸ್ ಗೋಲ್ಡ್ ರೇಟ್ ಡೌನ್ ಆಗಿದ್ರಿ. ಸೊ ಬಾಗಲಕೋಟೆ ಜಿಲ್ಲೆಯ ಲೋಕಾಪುರದಲ್ಲಿ ಅಲೆಮಾರಿ ಜನಾಂಗದ ಸುಡುಗಾಡು ಸಿದ್ಧರು ಅತಂತ್ರರಾಗಿದ್ದಾರೆ. ಸುಮಾರು 100 ಕುಟುಂಬಗಳಿಗೆ ದಶಕಗಳಿಂದಲೂ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಲ್ಲ. ಸೂರು, ಶುದ್ಧ ಕುಡಿಯುವ ನೀರು, ವಿದ್ಯುತ್ ಸಂಪರ್ಕದಿಂದ ಸುಡುಗಾಡು ಸಿದ್ಧರು ವಂಚಿತರಾಗಿದ್ದಾರೆ. ಇನ್ನು ಜಾಗದ ಹಕ್ಕುಪತ್ರ ನಮಗೆ ಕೊಟ್ಟು ಮನೆ ಕಟ್ಟಿಸಿಕೊಡಿ ಅಂತ ಸರ್ಕಾರಕ್ಕೆ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮೈಸೂರು ಜಿಲ್ಲೆ ಬೆಳಗಾನಹಳ್ಳಿಯ ಅಂಗನವಾಡಿ ರಿಪೇರಿಯಾದರೂ ಕೂಡ ಉದ್ಘಾಟನೆಯ ಭಾಗ್ಯ ಕೂಡಿ ಬಂದಿಲ್ಲ. ಎಚ್ಡಿಕೋಟೆ ತಾಲೂಕಿನ ಬೆಳಗಾನಹಳ್ಳಿಯಲ್ಲಿರುವಂತಹ ಈ ಅಂಗನವಾಡಿಯಲ್ಲಿ 25ಕ್ಕೂ ಹೆಚ್ಚು ಮಕ್ಕಳಿದ್ದಾರೆ. ಅಂಗನವಾಡಿ ಕಟ್ಟಡದ ರಿಪೇರಿ ಹಿನ್ನೆಲೆ ಬಾಡಿಗೆ ಕಟ್ಟಡಕ್ಕೆ ಸ್ಥಳಾಂತರ ಮಾಡಲಾಗಿತ್ತು. ಆದರೆ ಈಗ ಅಂಗನವಾಡಿ ರಿಪೇರಿ ಮುಗಿದಿದ್ದು ಉದ್ಘಾಟನೆಗೆ ಮೀನಾಮೇಷ ಎಣಿಸುತ್ತಿದ್ದಾರೆ. ಕೂಡಲೇ ಅಂಗನವಾಡಿ ಉದ್ಘಾಟನೆ ಮಾಡಿ ಅಂತ ಸ್ಥಳೀಯರು ಹೇಳ್ತಿದ್ದಾರೆ. 3 ಬಾರಿ ಗ್ರಾಮಿ ಪ್ರಶಸ್ತಿ ವಿಜೇತ ಹಾಗೂ 4 ಬಾರಿ ಗ್ರಾಮಿ ಅವಾರ್ಡ್ಗೆ ನಾಮನಿರ್ದೇಶಿತರಾಗಿರೋ ಭಾರತದ ಸಂಗೀತ ಸಂಯೋಜಕ ರಿಕಿ ಕೇಸ್ ಇದೀಗ ಮತ್ತೆ ಸುದ್ದಿಯಲ್ಲಿದ್ದಾರೆ. 2025ರ ಗ್ರಾಮಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ರಿಕಿ ಕೇಸ್ ಅವರು ಅದ್ಧೂರಿಯಾಗಿ ಕಾಣಿಸಿಕೊಂಡಿದ್ದಾರೆ. ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸುವ ಉಡುಪುಗಳಲ್ಲಿ ಗ್ರಾಮಿ ಇವೆಂಟ್ನಲ್ಲಿ ರಿಕಿ ಕೇಸ್ ಕಾಣಿಸಿಕೊಂಡಿದ್ದಾರೆ. ಇನ್ನು ಲಾಸ್ ಏಂಜಲೀಸ್ನಲ್ಲಿ ರಿಕಿ ಕೇಸ್ ರೀಇನ್ಯೂಯನ್ ಪಾರ್ಟಿಯನ್ನ ಕೂಡ ಆಯೋಜನೆ ಮಾಡಿದರು.